2026 ಜೂನ್ ತಿಂಗಳ ಕೊನೆಯ ವಾರ ಒಂದು ಕೊಠಡಿಯಲ್ಲಿ 24 ವರ್ಷದ ಫಿಸಿಯೋಥೆರಪಿಸ್ಟ್ ಸಾಯಿ ಸೊರಬಿ ಅನ್ನೋ ಒಂದು ಹುಡುಗಿ ಹೆಣವಾಗಿ ಸಿಗ್ತಾಳೆ. ಆ್ಯಂಡ್ ಇನ್ನು ಅವಳ ಜೊತೆಯಲ್ಲ ಅದೇ ರೂಮಲ್ಲಿ ಅವಳ ಬಾಯ್ ಫ್ರೆಂಡ್ ಮೊಹಮ್ಮದ್ ಸಂಜಿತ್ ಅಲಿ ಅನ್ನೋನು ಕೂಡ ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿ ಸಿಗ್ತಾನೆ. ಈ ಒಂದು ಕೇಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸುರಭಿ ಯಾರು, ಅಲಿ ಯಾರು, ಇವರಿಬ್ಬರ ಮಧ್ಯೆ ಹೇಗೆ ಕನೆಕ್ಷನ್ ಬೆಳೀತೋ ಅದೆಲ್ಲವನ್ನು ಡೀಟೇಲ್ ಆಗಿ ನೋಡೋಣ. ಸಾಯಿ ಸೊರಬಿ ಬೆಂಗಳೂರಿನ ಒಬ್ಬ ಯಂಗ್ ಫಿಸಿಯೋಥೆರಪಿಸ್ಟ್. ಸ್ಟಡಿ ಮುಗಿಸಿ ಈಗಷ್ಟೇ ತಮ್ಮ ಜಾಬನ್ನು ಶುರು ಮಾಡಿರ್ತಾರೆ. ಇದೇ ಸ್ವಲ್ಪ ತಿಂಗಳ ಹಿಂದಷ್ಟೇ ಮುದ್ದೇನಹಳ್ಳಿಯ ಒಂದು ಹಾಸ್ಪಿಟಲಲ್ಲಿ ಕೆಲಸಕ್ಕೂ ಕೂಡ ಸೇರಿಕೊಂಡಿರ್ತಾರೆ. ಇನ್ನೊಂದು ಕಡೆ ಮೊಹಮ್ಮದ್ ಸಂಜಿತ್ ಅಲಿ ಕೇರಳದ ಕೋಜಿಕೋಡಿ ಮೂಲದವನು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿರ್ತಾನೆ. ಇದೇ ಟೈಮಲ್ಲಿ ಸ್ನೇಹಿತರ ಮೂಲಕ ಸುರಭಿಯ ಜೊತೆ ಪರಿಚಯ ಆಗುತ್ತೆ. ಆ್ಯಂಡ್ ಪರಿಚಯ ನಿಧಾನವಾಗಿ ಸ್ನೇಹವಾಗುತ್ತೆ. ಆ್ಯಂಡ್ ನಂತರ ಪ್ರೀತಿಯಾಗಿ ಬದಲಾಗುತ್ತೆ. ಇನಿಷಿಯಲಿ ಈ ಒಂದು ಸಂಬಂಧದ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿರಲಿಲ್ಲ. ಆದರೆ ಟೈಮ್ ಹೋದಂಗೆನ ಈ ಒಂದು ಸಂಬಂಧದ ಬಗ್ಗೆ ಮನೆಯವರಿಗೆ ತಿಳಿದ ನಂತರ ಆ ಒಂದು ಪರಿಸ್ಥಿತಿ ಚೇಂಜ್ ಆಗುತ್ತೆ. ಸುರಭಿಯ ಕುಟುಂಬದವರು ಈ ಒಂದು ಸಂಬಂಧವನ್ನು ಒಪ್ಪಿರಲ್ಲ. ಅವರು ಸುಮಾರು ಬಾರಿ ಸುರಭಿಗೆ ಅಲ್ಲಿಯಿಂದ ದೂರ ಇರೋದಕ್ಕೆ ಹೇಳಿರ್ತಾರೆ. ಆದರೆ ಸುರಭಿ ಮಾತ್ರ ತನ್ನ ಡಿಸಿಷನನ್ನು ಯಾವತ್ತೂ ಚೇಂಜ್ ಮಾಡಿರಲ್ಲ. ಸುರಭಿ ಮತ್ತು ಅಲಿ ಸ್ವಲ್ಪ ಮಟ್ಟಿಗೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲೂ ಕೂಡ ಇರ್ತಾರೆ. ಈ ಒಂದು ಟೈಮಲ್ಲಿ ಅವರಿಬ್ಬರ ಮಧ್ಯೆ ಸುಮಾರು ಬಾರಿ ಜಗಳ ಕೂಡ ಆಗಿರುತ್ತೆ. ಸೊ ಆ ಒಂದು ಟೈಮಲ್ಲಿ ಅವಳ ಮುಖಕ್ಕೆ ಜೋರಾಗಿ ಹೊಡೆದಿರ್ತಾನೆ. ಕಣ್ಣಿನ ಸುತ್ತ ತುಂಬಾ ಗಾಯಗಳಾಗಿರುತ್ತೆ. ಆ ಒಂದು ವೈರಲ್ ಆಗಿರುವಂಥ ಫೋಟೋನ ನೀವೆಲ್ಲ ನೋಡಿ ಇರ್ತೀರ. ಕುಟುಂಬದವರು ಅಲಿನೇ ಅವಳಿಗೆ ಜೋರಾಗಿ ಮುಖಕ್ಕೆ ಹೊಡೆದಿದ್ದಾನೆ ಅನ್ನೋ ಒಂದು ಆರೋಪವನ್ನು ಕೂಡ ಆ ಟೈಮಲ್ಲಿ ಮಾಡಿರ್ತಾರೆ. ಇವರಿಬ್ಬರ ರಿಲೇಷನ್ಶಿಪ್ಗೆ ವಿರೋಧ ಹೆಚ್ಚಾಗ್ತಿದ್ದಂಗೆ ಒಂದು ಟೈಮಲ್ಲಿ ಸುರಭಿ ಮನೆ ಬಿಟ್ಟು ಅಲಿ ಜೊತೆ ಓಡಿ ಹೋಗಿರ್ತಾಳೆ. ಇದಾದ ಮೇಲೆ ಕುಟುಂಬದವರು ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿರ್ತಾರೆ. ಇದಾದ ಸ್ವಲ್ಪ ದಿನಗಳಲ್ಲೇ ಪೊಲೀಸರು ಇವರಿಬ್ಬರನ್ನ ಹುಡುಕಿ ಮನೆಗೆ ಕೂಡ ಒಪ್ಪಿಸಿರ್ತಾರೆ. ಬಟ್ ಅಲ್ಲಿ ಸುರಭಿ ತಾನು ಸ್ವ ಇಚ್ಛೆಯಿಂದ ಅಲಿ ಜೊತೆಗೆ ಹೋಗಿದ್ದೇನೆ ಅಂತೇಳಿ ಹೇಳ್ತಾಳೆ. ಈ ಘಟನೆ ನಂತರ ಸುರಭಿಯ ವರ್ತನೆಯಲ್ಲಿ ಸುಮಾರು ಬದಲಾವಣೆಗಳನ್ನು ಅವರ ಫ್ಯಾಮಿಲಿಯವರು ನೋಡ್ತಾ ಇರ್ತಾರೆ. ಆಗ ಅರ್ಥ ಆಗುತ್ತೆ ಅಲಿ ಜೊತೆಗೆ ಸೇರಿ ಸುರಭಿ ಡ್ರಗ್ ಮತ್ತು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದಾಳೆ ಅಂತೇಳಿ ಗೊತ್ತಾಗುತ್ತೆ. ಇವಳನ್ನು ಹೇಗಾದರೂ ಮಾಡಿ ಸರಿದಾರಿಗೆ ತರಲೇಬೇಕು ಅಂತೇಳಿ ಫ್ಯಾಮಿಲಿಯವರು ಡಿಸೈಡ್ ಮಾಡಿ ಸುರಭಿಗೆ ಟ್ರೀಟ್ಮೆಂಟ್ ಮತ್ತು ಕೌನ್ಸಿಲಿಂಗನ್ನು ಕೂಡ ಕೊಡಿಸಿರ್ತಾರೆ. ಆ್ಯಂಡ್ ಇದ್ರ ಜೊತೆಗೇನ ಅವಳನ್ನು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೂ ಕೂಡ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿಂದ ಹೊರ ಬಂದ ಮೇಲೆ ಸುರಭಿ ತನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇರ್ತಾಳೆ. ರೀಸೆಂಟಾಗಿಯೇ ಮುದ್ದೇನಹಳ್ಳಿಯ ಒಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸಕ್ಕೂ ಕೂಡ ಸೇರಿಕೊಂಡಿರ್ತಾಳೆ. ಫ್ಯಾಮಿಲಿಯವರು ಈಗ ಎಲ್ಲ ನಿಧಾನವಾಗಿ ಸರಿ ಹೋಗ್ತಿದೆ, ಸುರಭಿ ಹೊಸ ಜೀವನವನ್ನು ಶುರು ಮಾಡ್ತಿದ್ದಾಳೆ ಅಂಥೇಳಿ ಅಂದ್ಕೊಂಡಿರ್ತಾರೆ. ಬಟ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಆ ಒಂದು ಟೈಮಲ್ಲಿ ಸುರಭಿ ಮತ್ತೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿರ್ತಾಳೆ. ಇವರಿಬ್ಬರ ನಡುವೆ ಫೋನ್ ಕಾಲ್ಸ್ಗಳು ಮತ್ತು ಮೆಸೇಜ್ಗಳು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಬಟ್ ಕುಟುಂಬದವ್ರಿಗೆ ಈ ಒಂದು ಮಾಹಿತಿ ಬಗ್ಗೆ ಸ್ವಲ್ಪ ಕೂಡ ಐಡಿಯಾ ಇರಲ್ಲ. ಸ್ವಲ್ಪ ದಿನಗಳಾದ ಮೇಲೆ ಅವರಿಬ್ಬರು ಮತ್ತೆ ಭೇಟಿ ಆಗಬೇಕು ಅಂತೇಳಿ ಡಿಸೈಡ್ ಮಾಡಿರ್ತಾರೆ. ಆ್ಯಂಡ್ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಅವಳು ಹೋಗಿ ಅಲಿಯನ್ನು ಭೇಟಿ ಮಾಡಿರ್ತಾಳೆ. ಇವರಿಬ್ಬರು ನಂದಿ ಬೆಟ್ಟದ ಹತ್ತಿರ ಇರುವಂಥ ಒಂದು ಹೋಮ್ ಸ್ಟೇಗೆ ಹೋಗಿರ್ತಾರೆ. ಹೋಮ್ ಸ್ಟೇಯಲ್ಲಿರುವಂಥ ಸ್ಟಾಫ್ಗಳು ಹೇಳೋ ಪ್ರಕಾರ ಅವರಿಬ್ಬರು ಹಸ್ಬೆಂಡ್ ವೈಫ್ ಅಂತ ಹೇಳಿ ಫೇಕ್ ಡಾಕ್ಯುಮೆಂಟನ್ನು ಕೊಟ್ಟು ಆ ಒಂದು ಹೋಟೆಲ್ ರೂಮನ್ನು ಬುಕ್ ಮಾಡಿರ್ತಾರೆ. 3 ದಿನಗಳ ಕಾಲ ಅವರು ಅದೇ ರೂಮಲ್ಲಿ ಇರ್ತಾರೆ. ಇದೇ ಒಂದು ಟೈಮಲ್ಲಿ ಅವರಿಬ್ಬರು ರೂಮಿಂದ ಎಷ್ಟು ಬಾರಿ ಆಚೆ ಹೋಗಿದ್ದಾರೆ, ಯಾರನ್ನಾದರೂ ಮೀಟ್ ಆಗಿದ್ದಾರಾ, ಯಾರ ಜೊತೆನಾದರೂ ಮಾತುಕತೆ ನಡೆಸಿದಾರ ಅನ್ನೋದನ್ನು ಪೊಲೀಸರು CCTV ಫೂಟೇಜ್ ಮತ್ತು ಮೊಬೈಲ್ ಫೋನ್ ಮತ್ತು ಇತರ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ. 3ನೇ ದಿನ ಚೆಕ್ಔಟ್ ಮಾಡೋ ಟೈಮ್ ಬಂದರೂ ಕೂಡ ರೂಮಿಂದ ಯಾರೂ ಆಚೆ ಬರಲ್ಲ. ಆ್ಯಂಡ್ ಅಲ್ಲಿರುವಂಥ ಹೋಟೆಲ್ ಸ್ಟಾಫ್ ಅವರು ಆ ಒಂದು ರೂಮ್ನ ಹೋಗಿ ನಾಕ್ ಮಾಡ್ತಾರೆ. ಬಟ್ ಆ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬರಲ್ಲ. ಕಾಲ್ ಕೂಡ ಮಾಡಿ ನೋಡ್ತಾರೆ, ಆಗಲೂ ಕೂಡ ಯಾವುದೇ ರಿಯಾಕ್ಷನ್ ಬರಲ್ಲ. ಕೂಡಲೇ ಆ ಒಂದು ಹೋಮ್ ಸ್ಟೇ ಸ್ಟಾಫ್ಗೆ ಡೌಟ್ ಬಂದು ಪೊಲೀಸರಿಗೆ ಕಾಲ್ ಮಾಡಿ ಅಲ್ಲಿಗೆ ಕರೆಸ್ಕೊತಾರೆ. ಪೊಲೀಸರ ಒಂದು ಸ್ಪಾಟ್ಗೆ ಬಂದ ನಂತರ ಬಾಗಿಲನ್ನು ಒಡೆದು ಓಪನ್ ಮಾಡಲಾಗುತ್ತೆ. ಒಳಗೆ ಕಂಡಂಥ ದೃಶ್ಯವನ್ನು ನೋಡಿ ಶಾಕ್ ಆಗ್ತಾರೆ. ಸಾಯಿ ಸುರಭಿ ಯಾವುದೇ ಚಲನೆ ಇಲ್ಲದೆ ಹೆಣವಾಗಿ ಬಿದ್ದಿರ್ತಾಳೆ. ಆ್ಯಂಡ್ ಅವಳ ಪಕ್ಕದಲ್ಲೇ ಅಲಿ ಕೂಡ ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿ ಬಿದ್ದಿರ್ತಾನೆ. ಕೂಡಲೇ ಅಲಿಯನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಆ್ಯಂಡ್ ಸುರಭಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿಕೊಡ್ತಾರೆ. ಆ್ಯಂಡ್ ಇದಾದ ಮೇಲೆ ಆ ಒಂದು ರೂಮನ್ನು ಕಂಪ್ಲೀಟಾಗಿ ಪೊಲೀಸರು ತಮ್ಮ ಕಂಟ್ರೋಲ್ಗೆ ತೊಗೊತಾರೆ. ಆ್ಯಂಡ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆ ರೂಮಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಲವು ಮಾತ್ರೆಗಳು ಆ್ಯಂಡ್ ಒಂದು ಹಗ್ಗ ಮತ್ತು ಇನ್ನೂ ಸ್ವಲ್ಪ ವಸ್ತುಗಳನ್ನು ಪೊಲೀಸರು ತಮ್ಮ ಕಸ್ಟಡಿಗೆ ತೊಗೊತಾರೆ. ಈ ಎಲ್ಲವನ್ನು ಫಾರೆನ್ಸಿಕ್ ಟೀಮ್ಗೆ ಕೂಡ ಕಳಿಸ್ತಾರೆ. ಸಾವಿಗೆ ನಿಜವಾದ ಕಾರಣ ಏನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೇ ಗೊತ್ತಾಗುತ್ತೆ ಅಂತೇಳಿ ಪೊಲೀಸರು ಹೇಳಿದ್ದಾರೆ. ಆ್ಯಂಡ್ ಪೊಲೀಸರು ಅವರ ಇನ್ವೆಸ್ಟಿಗೇಷನ್ನ ನಡೆಸ್ತಿದ್ದಾರೆ. ಈ ಕಡೆ ಸುರಭಿಯ ಅಂತ್ಯ ಸಂಸ್ಕಾರ ಆಗುತ್ತೆ. ಆ್ಯಂಡ್ ಅವರ ಕುಟುಂಬದವರು ಮೀಡಿಯಾ ಮುಂದೆ ಬಂದು ತಮಗೆ ಇದ್ದಂಥ ಎಲ್ಲ ಅನುಮಾನಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ. ತಮ್ಮ ಮಗಳು ಸ್ವತಃ ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಈ ಅಲಿ ಅನ್ನೋ ಹುಡುಗನ
ನನ್ನ ಮಗಳನ್ನು ಹತ್ಯೆ ಮಾಡಿದ್ದಾನೆ ಅಂತೇಳಿ ಅವರು ಆರೋಪವನ್ನು ಮಾಡ್ತಾರೆ. ಸದ್ಯಕ್ಕೆ ಪೊಲೀಸರು ಇಷ್ಟು ಡೀಟೇಲ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಆದ್ರೆ ಇನ್ನೂ ಸುಮಾರು ಕ್ವಶನ್ಸ್ಗಳು ಇನ್ನೂ ಕ್ವಶನ್ ಮಾರ್ಕ್ ಆಗಿನೇ ಉಳ್ಕೊಂಡಿದೆ. ಸುರಭಿಯ ಸಾವಿಗೆ ಎಕ್ಸಾಕ್ಟ್ ರೀಸನ್ ಏನು, ಆ ಒಂದು ರೂಮಲ್ಲಿ ಸಿಕ್ಕಂಥ ಮಾತ್ರೆಗಳಿಗೂ ಮತ್ತು ಸುರಭಿಯ ಸಾವಿಗೆ ಏನಾದರೂ ಕನೆಕ್ಷನ್ ಇದೆನಾ, ಆ್ಯಂಡ್ ಅಲಿ ಹೇಗೆ ಅನ್ಕಾನ್ಷಿಯಸ್ ಆಗಿ ಬಿದ್ದ, ಆ್ಯಂಡ್ ಸುರಭಿ ಸಾವಿಕ್ಕಿಂತ ಮುಂಚೆ ಅವರಿಬ್ಬರ ಮಧ್ಯೆ ಏನಾದರೂ ಜಗಳ ಆಯಿತಾ, ಇವೆಲ್ಲವೂ ಇನ್ನೂ ಕ್ವಶನ್ ಮಾರ್ಕ್ ಆಗಿನೇ ಉಳ್ಕೊಂಡಿದೆ. ತುಂಬ ಜನ ಇದನ್ನು ಲವ್ ಜಿಹಾದ್ ಕೇಸ್ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಇದಿಷ್ಟು ಇವತ್ತಿಗೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಒಂದು ಕೇಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.